ಬೆಳಗಾವಿ ನಗರದ ಕುಮಾರಗಂಧರ್ವ ಸಭಾಂಗಣದಲ್ಲಿ ಇಂದು ಗಜಲ್ ಝೇಂಕಾರ ಸಂಗೀತ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆದಿದ್ದು, ಕರ್ನಾಟಕ ವಿಕಾಸರಂಗ ಬೆಳಗಾವಿ ಜಿಲ್ಲಾ ಘಟಕ ಮತ್ತು ನಾನು ನಮ್ಮವರೊಂದಿಗೆ ಫೌಂಡೇಶನ್ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಶ್ರೀಮತಿ ಸರ್ವಮಂಗಳ ಅವರು ಅತ್ಯಂತ ಸುಂದರವಾಗಿ ನಿರೂಪಿಸಿ ಸಾರಥ್ಯ ವಹಿಸಿದ್ದರು. ಈ ಸಂಗೀತ ಸಂಜೆಯಲ್ಲಿ ಪ್ರಖ್ಯಾತ ಗಾಯಕಿ ಅಶ್ವಿನಿ ಪಾಟೀಲ್ ಮತ್ತು ಖ್ಯಾತ ಗಜಲ್ ಗಾಯಕ ಅನುರಾಗ ಗದ್ದಿ ಅವರು ಭಾಗವಹಿಸಿ ತಮ್ಮ ಮಧುರ ಗಾಯನದಿಂದ ಸಭಿಕರನ್ನು ಮಂತ್ರಮುಗ್ಧಗೊಳಿಸಿದರು. ಗಜಲ್, ಭಾವಗೀತೆ ಮತ್ತು ಸೂಫಿ ಗೀತೆಗಳ ಮಿಶ್ರಣದಿಂದ ಕೂಡಿದ್ದ ಈ ಕಾರ್ಯಕ್ರಮಕ್ಕೆ ನಗರದ ಸಂಗೀತ ಪ್ರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಸಾಹಿತ್ಯ ಮತ್ತು ಸಂಗೀತದ ಸಮ್ಮಿಲನವಾಗಿದ್ದ ಗಜಲ್ ಝೇಂಕಾರ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಅವರನ್ನ ಯಾವತ್ತೂ ನಾನು ಹೇಳಿದ್ದೇನೆ. ಯಾಕಂದ್ರೆ ಅವರು ನಮಗೆ ಈ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನ ಬೆಳೆಸ್ಕೊಂಡಂಥವ್ರು ಅಂದ್ರೆ ಇದೇನಪ್ಪ ಯಾವಾಗಲೂ ಅಟ್ಟಿ ನೋಡಿದ್ರೆ ನಮ್ಮ ಸಂಪ್ರದಾಯದವರೇ ಅಂತೀರಿ ಅಂತ ಅನ್ಕೊಳ್ತೀರೇನೋ. ಯಾಕೆ ಯಾವ ವಿಷಯದಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ಒಂದು ಹಂತದವರೆಗೂ ನಮ್ಮನ್ನ ತಯಾರಿ ಮಾಡಿ ಸ್ವತಂತ್ರವಾಗಿ ಬಿಟ್ಟುಬಿಡ್ತಾರೆ. ಹಿಡಿದಿಟ್ಕೊಳ್ಳೋದಿಲ್ಲ. ನೀನು ಎಲ್ಲಿ ಆದ್ರೂ ಮಾಡು, ಏನಾದ್ರೂ ಮಾಡು, ನಾವು ಕಲಿಸಿದ್ದನ್ನ ನಿಭಾಯಿಸ್ಕೊಂಡು ನಮ್ಮ ಹೆಸರಿಗೆ ಅಥವಾ ನಮ್ಮ ಏನಂತಾರಲ್ಲ ನಮ್ಮ ಬೆಳವಣಿಗೆಗೆ ಕೆಟ್ಟ ಹೆಸರು ಬರದ ಹಾಗೆ ನೀನೊಂದು ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಯಾವತ್ತೂ ಮುಂದೆ ಬಂದು ಈ ರೀತಿ ಅಂದ್ರೆ ತಾವೇ ನಿಂತು ತಮ್ಮ ಹಿಂದಲೇ ನಮ್ಮನ್ನ ತಗೊಂಡು ಹೋಗ್ಬೇಕು, ತಾವೇ ಮುಂದಿರ್ಬೇಕು ಅನ್ನೋ ಮಾತಿಲ್ಲ. ಹಂಗಾಗಿ ಇವತ್ತು ನಾನು ನಮ್ಮವರ ಫೌಂಡೇಶನ್ ಬಂದು ಮತ್ತೆ ಆ ಫೌಂಡೇಶನ್ಗೆ ಅವರ ಸಹಕಾರ ಮತ್ತು ಸಹಾನುಭೂತಿ ಮತ್ತು ಶ್ರಮ ಮತ್ತು ಪ್ರೀತಿ ಎಲ್ಲ ದೊರೆತು ಇವತ್ತು ಈ ಹಂತಕ್ಕೆ ಬಂತು ಅನ್ನೋದನ್ನ ನಾನು ಹೇಳೋದಕ್ಕೆ ಬಹಳ ಪ್ರೀತಿಯಿಂದ ಇವತ್ತು ಮನಸ್ಸು ಮಾಡ್ತಾ ಇದ್ದೇನೆ. ನಾನೊಬ್ಬಳೇ ಅಲ್ಲ, ಬಹಳಷ್ಟು ಜನರನ್ನ ನಾವು ವೇದಿಕೆ ಮೇಲೆ ತಗೊಂಡು ಬಂದು ಒಂದು ರೀತಿ ತಯಾರಿ ಮಾಡಿ ಕೈ ಬಿಟ್ಬಿಟ್ಟಾರೆ. ಆಮೇಲೆ ಅವರು ತಮ್ಮ ತಮ್ಮ ಶಕ್ತಿಗೆ ಅನುಗುಣವಾಗಿ ಅವ್ರು ಹೆಂಗೆ ಬೆಳೀತಾರೆ ಅನ್ನೋದು ಅವ್ರಿಗೆ ಒಂದು ಪ್ರಾಣಿನ ಕುದುರೆನ ನೀರುವರೆಗೂ ಒಯ್ಯೋದು, ಕುಡಿಯೋದು ನಮಗೆ ಬಿಟ್ಟದ್ದು ಅನ್ನೋ ರೀತಿಯೊಳಗೆ ಅವರು ಗೋಣು ನೀರೊಳಗೆ ಮುಳುಗಿಸಿ ಕುಡಿಸೋದಕ್ಕೆ ಸಾಧ್ಯ ಇಲ್ಲ. ಆ ಒಂದು ಪ್ರಾವೀಣ್ಯತೆ, ಆ ಒಂದು ಇದು ಚಾಕಚಕತೆ ನಮ್ಮಲ್ಲಿ ಇದ್ರೆ ಖಂಡಿತವಾಗಿ ನಾವು ಸಮಾಜದಲ್ಲಿ ಒಂದು ಹೆಸರನ್ನ ಅಥವಾ ಒಂದು ನಮ್ಮ ಕನಸಿಗೆ ಒಂದು ನನಸನ್ನ ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತೈತಿ ಅಂತ ಹೇಳ್ಕೊಳ್ಳೋದು. ಈ ಕಾರ್ಯಕ್ರಮದ ಹಿಂದೆನೂ ನಾನು ಅವರ ಚಲನವಲನಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ. ಈ ಮುಂದೆ ನಿಮ್ಮ ಮುಂದೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಅಶ್ವಿನಿ ಪಾಟೀಲ್ ಅವರು. ಪ್ರಾಸ್ತಾವಿಕ ನೋಡಿ ಬಹಳ ಅನಿಸ್ಕೋಬೇಡ್ರೆ, ಯಾಕಂದ್ರೆ ಇದೊಂದೇ ಭಾಷಣ, ಮತ್ತೆ ಯಾವುದೇ ಭಾಷಣ ಇಲ್ಲ. ಅಶ್ವಿನಿ ಪಾಟೀಲ್ ಅವರು ಮುಂಬೈಯಿಂದ ಬಂದಾರ. ಅವರು ಶೈಲಜಾ ವಿಗೆ ಅವರ ಸುಪುತ್ರಿ, ನಮ್ಮೆಲ್ಲರ ಪ್ರೀತಿಯ ಸಹೋದರಿ, ಸುರಸುಂದರಿ, ಅಷ್ಟೇ ಸೌಮ್ಯ ಸ್ವಭಾವದ ನಮ್ಮ ಕುಟುಂಬಕ್ಕೆ ತೀರಾ ಆತ್ಮೀಯರಾದ ರಾಮ ಅವರ ಮಡತಿ. ಹಾಗಾಗಿ ನಮ್ಗೆ ಎರಡು ಕಡೆಯಿಂದ ಅವಳು ಬಹಳ ಆತ್ಮೀಯತೆಯಿಂದ, ಅಂದ್ರೆ ನಾವೇನು ದಿನ ಒಂದು ಕಾಂಟ್ಯಾಕ್ಟ್ ಒಳಗೆ ಇರಲಿಲ್ಲ ಅಂದ್ರೂ ಅವರು ನಮ್ಮ ಮನೆಯವರು, ನಮ್ಮವರು ಅಂತ ಅನ್ನೋ ಒಂದು ಭಾವನೆ ನಮ್ಮಲ್ಲಿರುವಂಥದ್ದೇ. ನಾನು ಅನ್ಕೊಂಡಿದ್ದೆ ಅಶ್ವಿನಿ ಬರ್ತಾಳ ಅಂತಂದ್ರೆ ಆಂಟಿ ಭಾಳ ಎಲ್ಲಾರು ಹೇಳ್ತಾರ ಅಂತ ಹೇಳಿ. ಅವ್ರಂದ್ರು ಈ ಕಾರ್ಯಕ್ರಮ ಚಲೋ ಐತಿ, ಎಲ್ಲಾರು ಬರ್ರಿ ಅಂದ್ರೆ ನನ್ನ ಮಗಳ ಅದಾಳ ಅಂತ ನೀವು ಬರ್ಬೇಕಾಗಿಲ್ಲ, ಸರ್ವಮಂಗಳ ಮಾಡ್ತಾರ ಅಂತ ನೀವು ಬರ್ಬೇಕಾಗಿಲ್ಲ, ಕನ್ನಡದ ಗಜಲ್ ಕಾರ್ಯಕ್ರಮಗಳು ಅದಾವು, ಯಾರಿಗೆ ಆಸಕ್ತಿ ಐತಿ, ಕನ್ನಡದ ಬಗ್ಗೆ ಯಾರಿಗೆ ಅಭಿಮಾನ ಐತಿ ಅವರು ಬರಬೇಕು ಅನ್ನೋ ಒಂದು ಭಾವದ ರೀತಿಯೊಳಗ ಒಂದೇ ಸಣ್ಣ ಅವ್ರ ಮೆಸೇಜ್ಗಳು ನನ್ನನ್ನು ಬಹಳ ಚಿಂತನೆಗೆ ಒಳಪಡಿಸಿದ್ವು ಅಂತಂದ್ರೆ ಅಡ್ಡಿಲ್ಲ. ಅಂದ್ರೆ ಇವೆಲ್ಲ ನಮ್ಗೆ ಜೀವನದೊಳಗ ಕಲ್ತ್ಕೊಳ್ಬೇಕಾದಂಥದ್ದು, ನೋಡ್ಬೇಕಾದಂಥದ್ದು, ಅನುಭವಿಸ್ಬೇಕಾದಂಥದ್ದು, ಅನುಕರಣೆ ಮಾಡಬೇಕಾದಂಥ ಸಂದರ್ಭಗಳಾಗಿ ಮೂಡ್ತಾವಂತ. ನಿಜವಾಗ್ಲೂ ನಾನು ಅನ್ಕೊಂಡಿದ್ದೆ ಎಲ್ಲರನ್ನೂ ಅವ್ರು ಬಹಳ ಫೋರ್ಸ್ ಮಾಡಿ ಕರೀತಾರ ಅಂತ ಹೇಳಿ. ಈಗ ಅಶ್ವಿನಿ ಹೇಳ್ತಾ ಇದ್ರು, ಬಹಳ ಬೋರ್ ಮಾಡಬೇಡ ಜನರಿಗೆ, ಕೆಲವರಿಗೆ ಕೆಲವು ಹಾಡಿನ ಆಸಕ್ತಿಗಳಿರ್ತಾವೆ, ಇನ್ನು ಕೆಲವರಿಗೆ ಆ ಹಾಡಿನ ಬಗ್ಗೆ ಅಷ್ಟು ಒಲವು ಇರೋದಿಲ್ಲ, ಭಾಳ ಬೋರ್ ಮಾಡಬೇಡದಿಂದ ನೀನು ಕಾರ್ಯಕ್ರಮ ನಡೆಸುವಂತ ಅಶ್ವಿನಿಗೂ ಕೂಡ ಅವರು ಸೂಚನೆಗಳನ್ನು ಕೊಟ್ಟಾರಂತ. ಅಂದ್ರೆ ಇದರಿಂದ ನಾವು ಕಲಿಬೇಕಾದದ್ದು ಬಹಳ ಇರೋದು. ಇಂಥ ಒಂದು ಸಂದರ್ಭದೊಳಗ ಅವರನ್ನ ನೆನೆಸ್ಕೊಳ್ತಾನ. ಅವರೊಬ್ಬರೇ ಅಂತ ಅಲ್ಲ, ಈ ಮುಂದ್ಗಡೆ ಸಾಲಲ್ಲಿ ಕುಳಿತಂತ ರತ್ನಾಂಟಿ, ಬೆಲ್ಲದಂಟಿ ಇರ್ಬೋದು, ಜಯಶೀಲ ಬ್ಯಾಕ್ವರ್ಡ್ ಇರ್ಬೋದು, ಜ್ಯೋತಿ ಬದಾಮಿನ ನಾವು ಆಂಟಿ ಅನ್ನೋದೇ ಇಲ್ಲ. ಯಾವಾಗ ನಾವು ಮದುವೆ ಬಂದಾಗ ಜ್ಯೋತಿ ಅನ್ಕೊಳ್ತಾ ಬಂದೇವೆ, ಇನ್ನೂ ಅವ್ರು ನಮ್ಮ ಜೊತೆಗೆ ಜ್ಯೋತಿಯಾಗಿನ ಅವ್ರು ಇರ್ಬೋದು. ಹಿಂಗ ಬಹಳಷ್ಟು ಜನರು ನಮ್ಮ ಜೊತೆಗೆ ನನ್ನ ಮಾರ್ಗದರ್ಶಕರಾಗಿದ್ದಾರೆ. ಇನ್ನು ನನ್ನ ಗೆಳತಿಯರ ಬಗ್ಗೆ ಹೇಳೋದು ಬೇಡ, ಯಾಕಂದ್ರೆ ಬಹಳ ಅತಿಶಯೋಕ್ತಿ ಆಗ್ಬೋದಿಲ್ಲ.
ಆದ್ರೂ ಕೂಡ ಕೆಲವರನ್ನ ನಾನು ಇಲ್ಲಿ ನೆನಲೇಬೇಕು. ವಿದ್ಯಾ ಹೊಣೆಕರ್ ಇರ್ಬೋದು, ನೈನಾ ಗಿರಿಗೌಡರು ಇರ್ಬೋದು, ಭಾರತಿ ಸಂಕಣ್ಣವ್ರು ಇರ್ಬೋದು, ಎಲ್ಲಕ್ಕಿಂತ ಇನ್ನೂ ಮಿಗಿಲಾಗಿ ಫೌಂಡೇಶನ್ ಹೆಗಲಾಗಿರುವಂಥವರು ಪಾಟೀಲ್ ಶ್ರೀ ಭೈರಪ್ಪನವ್ರು ಇರ್ಬೋದು.